ಇವತ್ತೇ ಒಂದು ವೇಳೆ ಏನಾದರೂ MP ಎಲೆಕ್ಷನ್ ಆದರೆ ದೇಶದ ಸುಲ್ತಾನ ಆಗೋದು ಯಾರು ಗೊತ್ತಾ? ಶಾಕಿಂಗ್ ವರದಿಯೊಂದು ಬಹಿರಂಗಗೊಂಡಿದೆ. ಒಂದು ವೇಳೆ ಲೋಕಸಭಾ ಚುನಾವಣೆ ಆದರೆ ಈ ದೇಶದ ಚುಕ್ಕಾಣಿ ಹಿಡಿಯೋದು ಬಿಜೆಪಿನ ಅಥವಾ ಕಾಂಗ್ರೆಸ್, ನರೇಂದ್ರ ಮೋದಿನ ಅಥವಾ ರಾಹುಲ್ ಗಾಂಧಿನ? ಒಂದು ವೇಳೆ ಈ ಕ್ಷಣವೇ ಎಲೆಕ್ಷನ್ ಆದರೆ ಯಾರು ಗೆಲ್ತಾರೆ? ಈಗಲೇ ಲೋಕಸಭಾ ಚುನಾವಣೆ ನಡೆದರೆ ದೇಶದ ಸುಲ್ತಾನ ಆಗೋದು ಯಾರು ಗೊತ್ತಾ? ಹೊರಬಿತ್ತು ಲೇಟೆಸ್ಟ್ ಸಮೀಕ್ಷೆ, ಹೊರಬಿತ್ತು ಲೇಟೆಸ್ಟ್ ಸರ್ವೆ. ಮೂಡ್ ಆಫ್ ದಿ ನೇಷನ್ ವರದಿಯಿಂದ ರಾಜಕೀಯ ಪಕ್ಷಗಳಲ್ಲಿ ತಲ್ಲಣ ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿಗೆ ಭರ್ಜರಿ ಶುಭ ಸುದ್ದಿ ಇದು. ರಾಹುಲ್ ಗಾಂಧಿ ಜನಪ್ರಿಯತೆ ಏರಿಕೆಯಾಗಿದೆ. ಮೋದಿ ವಿರುದ್ಧದ ಪೈಪೋಟಿಯಲ್ಲಿ ರಾಹುಲ್ ರೇಟಿಂಗ್ 25% ಜಿಗಿತಗೊಂಡಿದೆ. ರಾಹುಲ್ ಗಾಂಧಿಯ ಹವಾ ಸೀಟುಗಳಾಗಿ ಬದಲಾಗಿ ಪ್ರಧಾನಿ ರೇಸ್ನಲ್ಲಿ ಮೋದಿ ಇಂದಿಗೂ ಕಿಂಗು. 55% ಜನರ ಮೊದಲ ಆಯ್ಕೆ ನರೇಂದ್ರ ಮೋದಿ, ಅದಾದ ಮೇಲೇನೆ ಉಳಿದೆಲ್ಲವು. ಈಗಲೇ ಲೋಕಸಭಾ ಚುನಾವಣೆ ನಡೆದರೆ ದೇಶದ ಸುಲ್ತಾನ ಯಾರು? ಒಬ್ಬ ಜನಪ್ರತಿನಿಧಿಗೆ ಪ್ರಮುಖವಾಗಿ ಇರಬೇಕಾಗಿರೋದು ಪ್ರಚಾರವೇ ಹೊರತಾಗಿ ಮತ್ತೊಂದಲ್ಲ. ಅದು ಯಾವುದೇ ತರಹದ ಪ್ರಚಾರವೇ ಆಗಿರಲಿ, ನಕಾರಾತ್ಮಕವೋ ಸಕಾರಾತ್ಮಕವೋ, ಆದರೆ ಜನರ ಮನೋಮಂದಿರದಲ್ಲಿ ಆ ಕ್ಯಾಂಡಿಡೇಟ್ನ ಫೋಟೋ ಅಚ್ಚಳಿಯದೆ ಉಳಿಬೇಕು ಅಂದರೆ ಆ ಮನುಷ್ಯನಿಗೆ ಪ್ರಮುಖವಾಗಿ ಪ್ರಚಾರ ಬೇಕು. ನರೇಂದ್ರ ಮೋದಿ ಪ್ರಚಾರದಲ್ಲೇನು ಕಮ್ಮಿ ಇಲ್ಲ. ಆ ಮನುಷ್ಯನನ್ನ ವಿಮರ್ಶೆಯ ರೂಪದಲ್ಲೂ ಕೂಡ ಪ್ರಚಾರಕ್ಕೆ ತರ್ತಾರೆ. ಆ ಪ್ರಧಾನಿಯನ್ನ ಹೊಗಳುವ ರೀತಿಯಲ್ಲೂ ಪ್ರಚಾರಕ್ಕೆ ತರ್ತಾರೆ. ಆದರೆ ಲೋಕಸಭಾ ವಿಪಕ್ಷ ಸ್ಥಾನದಲ್ಲಿ ಕೂತಿರುವಂತಹ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಆಡಳಿತಾರೂಢ ಬಿಜೆಪಿ ಪಕ್ಷವನ್ನ ಕಟ್ಟಿ ಹಾಕೋದ್ರಲ್ಲಿ ವಿಫಲ. ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ರಾಹುಲ್ ಗಾಂಧಿ ಚರ್ಚೆಗೆ ಬರ್ತಾರೆ. ಸಮರ್ಥವಾಗಿ ನಿಭಾಯಿಸಬೇಕು. ಒಬ್ಬ ಲೋಕಸಭಾ ವಿಪಕ್ಷ ನಾಯಕ ಅಂದರೆ ಯಾರು? ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ. ಒಂದು ಪ್ರಧಾನಿಗೆ ಇರಬೇಕಾದ ಅಷ್ಟು ಜವಾಬ್ದಾರಿಗಳು ಕೂಡ ಅಪೋಸಿಷನ್ ಲೀಡರ್ಗೆ ಇರುತ್ತೆ. ಆ ತರಹದ್ದೊಂದು ಸ್ಥಾನವನ್ನು ಸಮರ್ಥವಾಗಿ ರಾಹುಲ್ ಗಾಂಧಿ ನಿಭಾಯಿಸ್ತಾ ಇದ್ದಾರಾ? ಯಾವುದೋ ಒಂದು ವೋಟ್ ಚೋರಿಯನ್ನು ತರ್ತಾರೆ, ಎಲ್ಲ ಒಂದು ಸಣ್ಣ ಪುಟ್ಟ ಕ್ಯಾಂಪೇನ್ ಮಾಡ್ತಾರೆ, ಅದರ ಬಿಸಿ 3 ದಿನ ಕಳೆದ ನಂತರ ತಣ್ಣಗಾಗುತ್ತೆ. ಆಮೇಲೆ ರಾಹುಲ್ ಗಾಂಧಿ ಕೆನಡಾನೋ ಇಟಲಿನೋ ಪ್ರವಾಸಕ್ಕೆ ಹೋಗ್ತಾರೆ. ಹಿಂಗೆ ಮಾಡಿದ್ರೆ ಆ ಪ್ರಚಾರದ ಡ್ಯೂರಾಬಿಲಿಟಿ ಉಳ್ಕೊಳ್ಳುತ್ತೇನು? ನರೇಂದ್ರ ಮೋದಿ ಹೇಗೆ ಅವರ ವಿರುದ್ಧ ನೆಗೆಟಿವ್ ಆಗಿ ಮಾತನಾಡ್ತಾರೋ ಪಾಸಿಟಿವ್ ಆಗಿ ಮಾತನಾಡ್ತಾರೋ, ಬದಲಾಗಿ ಅವರ ಫೋಟೋಗಳು ಸೋಷಿಯಲ್ ಮೀಡಿಯಾದ ಆಲ್ಗರಿದಮ್ನ ಬ್ಲಾಸ್ಟ್ ಮಾಡಿ ನುಗ್ಗುತ್ತೆ. ಅಂದರೆ ಜನರ ಕಣ್ಣುಗಳಲ್ಲಿ ಸದಾಕಾಲ ಮಾಸದೆ ಉಳಿಯುವಂಥ ಒಂದು ಫೋಟೋ ಆಗಿ ಪರಿವರ್ತನೆಗೊಂಡಿದೆ. ಈಗಲೇ ಲೋಕಸಭಾ ಚುನಾವಣೆ ನಡೆದರೆ ದೇಶದ ಚುಕ್ಕಾಣಿ ಹಿಡಿಯೋದು ಯಾರು ಗೊತ್ತಾ? ಹೊರಬಿತ್ತು ಒಂದು ಲೇಟೆಸ್ಟ್ ಶಾಕಿಂಗ್ ಆದಂತಹ ಸಮೀಕ್ಷೆ, ಮೂಡ್ ಆಫ್ ದಿ ನೇಷನ್. ಇದು ವಿಶ್ವಾಸಾರ್ಹ ಸಂಸ್ಥೆನೋ ಮತ್ತೊಂದು ಮಗದೊಂದು. ಆದರೆ ಈ ಸಮೀಕ್ಷೆಯಲ್ಲಿ ಈಗಲೇ ಚುನಾವಣೆ ನಡೆದರೆ ಮೋದಿ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್. ಸಮೀಕ್ಷೆಯಲ್ಲಿ ಬಿಜೆಪಿ ಅಶ್ವಮೇಧ, ಬಿಜೆಪಿಗೆ ಸ್ವಂತ ಬಲದಲ್ಲಿ 287 ಸೀಟು. NDA ಮೈತ್ರಿಗೆ ಭರ್ಜರಿ ಬಹುಮತ ಸಿಗುತ್ತೆ. ಒಟ್ಟಾರೆ 352 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಲಿದೆ ನರೇಂದ್ರ ಮೋದಿಯ ಪಡೆ, ಕೇಸರಿ ಪಡೆ. 99 ಸ್ಥಾನಗಳಿಂದ 80ಕ್ಕೆ ಕುಸಿಯಲಿದೆ ಕೈಪಡೆ. 234 ಸ್ಥಾನಗಳಿಂದ 182ಕ್ಕೆ ಇಳಿಯುವ ಭೀತಿಯಲ್ಲಿ NDA ಮೈತ್ರಿಕೂಟಕ್ಕೆ 47% ಮತ ಬೀಳುವ ಸಾಧ್ಯತೆ. ಉತ್ತರ ಮತ್ತು ಪಶ್ಚಿಮ ಭಾರತದಲ್ಲಿ ಬಿಜೆಪಿಯ ಹವಾ. ಕೇಸರಿ ಪಡೆಯಲ್ಲಿ ಹೊಸ ಹುರುಪು ತುಂಬಿದ ಸಮೀಕ್ಷಾ ವರದಿ. ಈಗಲೇ ಚುನಾವಣೆ ನಡೆದರೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಮ್ಯಾಜಿಕ್ ನಂಬರ್. ನರೇಂದ್ರ ಮೋದಿ ಸರ್ಕಾರಕ್ಕೆ ಬಹುಮತ ಸಿಗುತ್ತೆ, ಸರಳ ಬಹುಮತ. ಅಶ್ವಮೇಧ ಬಿಜೆಪಿಗೆ ಸ್ವಂತ ಬಲದಲ್ಲಿ 287 ಸೀಟ್ ಸಿಗ್ತವೆ. 90ಕ್ಕೂ ಪ್ಲಸ್ ಇರ್ತಕ್ಕಂತಹ ಕಾಂಗ್ರೆಸ್ಸಿಗೆ ಒಂದು ವೇಳೆ ಈ ಬಾರಿ ಎಲೆಕ್ಷನ್ ನಡೆದರೆ, ಅಂದರೆ ಈಗಲೇ ಎಲೆಕ್ಷನ್ ನಡೆದರೆ ಅದು 80 ಕುಸಿಯುತ್ತೆ ಅನ್ನೋದು. ಇದು ನಿಜಕ್ಕೂ ಕೂಡ ಒಂದು ಪಕ್ಷದ ಆಂತರಿಕ ಅಂಗಾಂಗಗಳನ್ನು ಹೂನ ಮಾಡುವಂತಹ ಸ್ಥಿತಿ. ಇದು ಪ್ರಯತ್ನ ಅಲ್ಲ, ಸ್ಥಿತಿ. ಒಂದು ರಾಷ್ಟ್ರೀಯ ಪಕ್ಷ, ಒಂದು ಕಾಲಘಟ್ಟದಲ್ಲಿ 2 ಸಂಸದರಿದ್ದಂತಹ ಬಿಜೆಪಿ ಇವತ್ತಿನ ಮಟ್ಟಕ್ಕೆ 240ಕ್ಕೂ ಹೆಚ್ಚು ಸ್ಥಾನವನ್ನು
ಅದು ಮೈತ್ರಿಯಿಂದ ಪಡ್ಕೊಂಡೋ ಸ್ವತಂತ್ರವಾಗಿ ಪಡ್ಕೊಳ್ತೋ ಅಲ್ಲ. ಬಟ್ ಒಂದು ಸರಳ ಬಹುಮತದಿಂದ ಸರ್ಕಾರ ರಚನೆಯಾಗಿದೆ, ಭಾರತವನ್ನು ಆಳ್ತಾ ಇದೆ. ಮುಂಬರುವಂತಹ ಪಂಚರಾಜ್ಯ ಚುನಾವಣೆ, ಆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಏನಾದರೂ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದ್ದೇ ಆದಲ್ಲಿ ಭಾರತ ಹಿಂದೆಂದು ಕಂಡು ಕೇಳರಿಯದ ಒಂದು ತರಹದ ಕಾಂಗ್ರೆಸ್ಸಿನ ನಾಶ ಅಂತ ಹೇಳ್ಬೋದು. ಒಂದೊಂದು ರಾಜ್ಯವನ್ನು ಕಳ್ಕೊಂಡು ಬರ್ತಾ ಇದೆ. ಎಷ್ಟು ರಾಜ್ಯದಲ್ಲಿದೆ ಭಾರತದಲ್ಲಿ ಕಾಂಗ್ರೆಸ್ ಆಡಳಿತ? 3ಕ್ಕೂ ಹೆಚ್ಚು ರಾಜ್ಯ, ಒಂದಷ್ಟು ರಾಜ್ಯದಲ್ಲಿ ಮೈತ್ರಿ ಸರ್ಕಾರ, ಇನ್ನೊಂದಷ್ಟು ರಾಜ್ಯದಲ್ಲಿ ಕರ್ನಾಟಕ, ತೆಲಂಗಾಣ ಬಿಟ್ಟರೆ ಉಳಿದೆಲ್ಲವೂ ಕೂಡ ಮೈತ್ರಿ ಸರ್ಕಾರ. ಎಷ್ಟು ರಾಜ್ಯದಲ್ಲಿತ್ತು? 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡಿದ ಕಾಂಗ್ರೆಸ್ನ ಪರಿಸ್ಥಿತಿ ಹಿಂಗಾದ್ರೆ ಅದರ ಅರ್ಥ ಏನು? ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಸರಿಯಾಗಿ ಆಡಳಿತಾರೂಢ ಸರ್ಕಾರವನ್ನು ಕಟ್ಟಿ ಹಾಕುವ ಸಮರ್ಥತೆ ಅವರಲ್ಲಿಲ್ಲ ಅನ್ನೋದು. ನ್ಯೂನ್ಯತೆಗಳು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ವಲ್ಲ, ದೌರ್ಬಲ್ಯತೆಗಳನ್ನು ಕಾಂಗ್ರೆಸ್ಸಿಗೆ ಇಲ್ಲ ಅನ್ನೋದಕ್ಕೂ ಕೂಡ ಸಾಧ್ಯ ಇಲ್ಲ. ದೌರ್ಬಲ್ಯತೆಗಳು ಇರುವುದರಿಂದಲೇ ಆ ಪಕ್ಷ ಈ ಪರಿ ಕುಸಿಯುತ್ತಿರುವುದು. ರಾಹುಲ್ ಗಾಂಧಿ ಜನಪ್ರಿಯತೆ ಏರಿಕೆಯಾಗಿದೆ. ಮೋದಿ ವಿರುದ್ಧದ ಪೈಪೋಟಿಯಲ್ಲಿ ರಾಹುಲ್ ರೇಟಿಂಗ್ 25%ಕ್ಕೆ ಜಿಗಿತ. ರಾಹುಲ್ ಹವಾ ಸೀಟುಗಳಾಗಿ ಬದಲಾಗಿ ಪ್ರಧಾನಿ ರೇಸ್ನಲ್ಲಿ ಮೋದಿ ಇಂದಿಗೂ ಕಿಂಗು. ರಾಹುಲ್ ಗಾಂಧಿಯ ಆ ಪ್ರಚಾರ ಏನಿದೆಯೋ, ಮುಂಬರುವ ಚುನಾವಣೆಯಲ್ಲಿ ಅವರೇ ಗೆಲ್ಲಬೇಕು, ಅವರೇ PM ಆಗಬೇಕು ಅಂತೇನೂ ಇಲ್ಲ. ಬದಲಾಗಿ ರಾಹುಲ್ ಗಾಂಧಿ ಅನ್ನೋ ಹೆಸರು, ಜೇಂಕಾರ, ಘೋಷಣೆ ಎಲ್ಲವೂ ಕೂಡ ಮೊಳಗ್ತಾ ಇದೆ. ಆ ಮೊಳಗುವ ಘೋಷಣೆಗಳು ಓಟ್ ಆಗಿ ಬದಲಾಗ್ತಾ ಇಲ್ಲ. ನರೇಂದ್ರ ಮೋದಿ ಕಳೆದ ಬಿಹಾರದ ಎಲೆಕ್ಷನ್ನಲ್ಲಿ ಒಂದೆರಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ಅಷ್ಟೇ, ಬೇರೇನು ಮಾಡಲಿಲ್ಲ ಆ ಮನುಷ್ಯ, ಅಲ್ಲೇನು ಮ್ಯಾಜಿಕ್ ಮಾಡಲಿಲ್ಲ. ಆದರೆ ಅವರು ಪಾಲುಗೊಂಡ ರೀತಿ, ಅವರು ಮಾತನಾಡಿದ ಮಾತು, ಅವರ ಸ್ಟೇಟ್ಮೆಂಟ್ಗಳು ಎಲ್ಲವೂ ಕೂಡ ಮನುಷ್ಯನ ಕಿವಿಯಿಂದ ಹೋಗಿ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯಿತು. ಇದೇ ಬಿಜೆಪಿಗೂ ಮತ್ತು ಕಾಂಗ್ರೆಸ್ಸಿಗೂ ಇರತಕ್ಕಂಥ ವ್ಯತ್ಯಾಸ. ಒಟ್ಟಾರೆ ಶಾಕಿಂಗ್ ಸಮೀಕ್ಷೆಯೊಂದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.